ಇಡೀ ರಾಜ್ಯದಲ್ಲಿ 1 ಟನ್ ಕಬ್ಬಿಗೆ 3,300 ರೂಪಾಯಿ ಅಂತ ಬೆಲೆ ನಿಗದಿ ಮಾಡಿದ ರಾಜ್ಯ ಸರ್ಕಾರ ನಂತರ ತಾನು ಕೈ ತೊಳೆದುಕೊಂಡು ಖಾಲಿ ಮಾಡ್ತು ಜಾಗ. ಆದರೆ ಕೆಲವೆಡೆಗಳಲ್ಲಿ ಬೆಳಗಾವಿನಲ್ಲಿ ಒಪ್ಪಿದ್ರು, ಬಟ್ ಬೆಳಗಾವಿಗೆ ತೋರಿಸಿದ ಆಸಕ್ತಿ, ಆತುರ ಮತ್ತು ಕಾತುರ ಸಾಲ್ವ್ ಮಾಡಕ್ಕೆ ಅದನ್ನ ಸರ್ಕಾರ ಉಳಿದ ಭಾಗಗಳ ಮೇಲೆ ತೋರಿಸಲಿಲ್ಲ ಅಂತ ನನ್ನ ಆರೋಪ. ನಂಬರ್ 1. ನಂಬರ್ 2, ಬೆಂಗಳೂರು ಲೆವೆಲಲ್ಲಿ, ಲೋಕಲ್ ಲೆವೆಲಲ್ಲಿ ಅವರು ಅದನ್ನು ತಿಪ್ಪೆ ಸಾರಿಸೋ ವ್ಯವಹಾರದಲ್ಲಿದ್ದಾರೆ. ಆಯಾ ಲೀಡರ್ಗಳಿಗೆ ಆಯಾ ಭಾಗದ ಜನರೇ ಉತ್ತರ ಕೊಟ್ಕೋಬೇಕು ಮುಂದೆ ಬಂದಾಗ ಸಮಯ. ಆದರೆ ಬಾಗಲಕೋಟೆಯ ಮುಧೋಳದಲ್ಲಿ ಮಾತ್ರ ಈ ಕಬ್ಬು ಬೆಳೆಗಾರರ ಹೋರಾಟ ತೀವ್ರಗೊಂಬಿಟ್ಟಿದೆ. ಯಾಕಂದರೆ ಅವರದ್ದೇ ಆದಂತಹ ಬೇಡಿಕೆಗಳ ಸರಮಾಲೆಯಿಂದಾಗಿ. ಮಹಾಲಿಂಗಪುರ ಪಟ್ಟಣ ಬಳಿಯ ಸೈದಾಪುರ ಶುಗರ್ಸ್ ಕಾರ್ಖಾನೆಯಲ್ಲಿ ಕಬ್ಬು ತುಂಬಿಕೊಂಡು ನಿಂತಿದ್ದ ಸುಮಾರು 2-3 ಟ್ರ್ಯಾಕ್ಟರು, 25 ಟ್ರಾಲಿಗಳು ಮತ್ತು 10 ಬೈಕ್ಗಳಿಗೆ ಬೆಂಕಿ ಹಾಕಲಾಗಿದೆ. ಕೆಲವರು ಇದನ್ನು ಹೋರಾಟಗಾರರೇ ಹಾಕಿದ್ದಾರೆ ಅಂತಿದ್ದಾರೆ, ಕೆಲವರು ಇದನ್ನು ಕಿಡಿಗೇಡಿಗಳು ಹಾಕಿದ್ದಾರೆ ಅಂತಿದ್ದಾರೆ. ಒಟ್ಟು ಹಾಕಿದ್ದಂತೂ ಹೌದು, ಬೆಂಕಿಗೆ ಎಲ್ಲವೂ ಆಹುತಿ ಆಗಿದೆ. ಟ್ರ್ಯಾಕ್ಟರ್ ಡ್ರೈವರ್ ಕಣ್ಣೀರು ಹಾಕಿದ್ದಾರೆ, ಅಂದರೆ ಅವ್ರು ಹಾಕಿಲ್ಲ ಅಂತಾಯಿತು. ಇದಕ್ಕೂ ಮುನ್ನ ಈ ಶುಗರ್ ಫ್ಯಾಕ್ಟ್ರಿ ಯಾರೋ ಮಹಾರಾಷ್ಟ್ರ ಕಡೆಯವ್ರದ್ದಂತೆ. ಅವ್ರದ್ದು ಏನು ವಾದವೋ ಗೊತ್ತಿಲ್ಲ ನನಗೆ. ಯಾಕಂದರೆ ಅವ್ರು ಯಾಕೆ ದುಡ್ಡು ಕೊಡಲ್ಲ ಅಂದಿದ್ದಾರೋ, ಅಥವಾ ಇವ್ರು ಕೇಳಿದ್ದ ರೀತಿ 3,500 ಕೊಡಬೇಕು ಅಂದಿದ್ದನ್ನು ಅವ್ರು ಕೊಡಲ್ಲ ಅಂದಿದ್ದಾರೋ. ಇವತ್ತು ಮಾತುಕತೆ ಕರೆದಿದ್ದಾರೆ, ಆದರೆ ಅವರೇ ಬಂದಿಲ್ಲ ಮಾತುಕತೆ. ಯಾರು? ಮಾಲೀಕರು. ಅರೆಸ್ಟ್ ಮಾಡ್ರಿ, ಬೇರೆ ಯಾವ್ದಾರು ಒಂದು ಕೇಸ್ ಹಾಕ್ಬಿಟ್ಟು ಅರೆಸ್ಟ್ ಮಾಡಿ ಒಳಗೆ ಕಳಿಸ್ರಿ. ಬೇಜಾನ್ ಜನನ ಕಳಿಸ್ತೀರಿ ಪೊಲಿಟಿಕಲ್ ಪಾರ್ಟಿನವ್ರನ್ನ, ಕಣ್ ಕಡೆ ಅರೆಸ್ಟ್ ಮಾಡಿಸ್ತೀರಿ, ಕಣ್ ಕಡೆ ಬೋಗಸ್ ಕೇಸ್ಗಳು ತಗೋತೀರಿ. ಸರ್ಕಾರದವರು ಕಣ್ ಕಡೆ ತಗೋತೀರಿ, ತಗೊಂಡು ಅರೆಸ್ಟ್ ಅಂತ ಓಡಾಡ್ತಿರ್ತೀರಿ ಎಲ್ಲರೂ. ಇವ್ರ ಮೇಲೆ ಒಂದು ಕೇಸ್ ಹಾಕ್ಬಿಟ್ಟು ಕರ್ಕೊಂಬರಕ್ಕಾಗಲ್ವಾ? ಮಾಲೀಕರ ಪರ ಅನುಕಂಪ ಇದ್ದಾಗೆಲ್ಲ ಎಲ್ಲ ಅಷ್ಟೇ, ಎಲ್ಲಿ ಹೇಸಿಗೆ ಇರುತ್ತೋ ಅಲ್ಲಿ ಇರ್ತಾರೆ ಕೆಲವರೆಲ್ಲ. ಇನ್ನು ಟ್ರೈಲರ್ನ ಪಲ್ಟಿ ಮಾಡಿ ಕಬ್ಬಿಗೆ ಬೆಂಕಿ ಹಚ್ಚಿ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೆಲಕಾಲ ನಿಪ್ಪಾಣಿ ಮಹಾಲಿಂಗಪುರ ರಾಜ್ಯ ಹೆದ್ದಾರಿ ಜಾಮ್ ಆಯಿತು. ಡ್ಯಾಶ್ ರೈತರ ಕತೆ 3,500 ರೂಪಾಯಿ ಕೊಡ್ರಪ್ಪ ಅಂತ ಅವ್ರದ್ದು. ಸರಿ, ಈ ಕುರಿತು ಮಂತ್ರಿಗಳು ಹೇಳ್ತಾರೆ ರೈತರು ಕೋಪಕ್ಕೆ ಕೈ ಕೊಡಬಾರದು. ಸಾಲ್ವ್ ಆಗದೆ ಇದ್ರೆ ಕೋಪಕ್ಕೆ ಕೈ ಕೊಡಬಾರದು ಅಂದ್ರೆ ಏನು ಕಾಲು ಕೊಡಬೇಕಾ? ಏನು ಕೊಡಬೇಕು ಅವರು? ಬಾಯಿ ಮುಚ್ಕೊಂಡಿರ್ಬೇಕು. ಏನು ಕೊಡಬೇಕು ಅವರು? ಟ್ರ್ಯಾಕ್ಟ್ರಿಗೆ ಬೆಂಕಿ ಹಾಕೊಂಡ್ರೆ ಅವ್ರಿಗೆ ಲಾಸು, ಅದು ನಾನು ಒಪ್ಕೋತೀನಿ, ಅವ್ರಿಗೆ ಲಾಸು. ಯಾಕಂದರೆ ನಾನು ಟೊಮಾಟೊ ಬೆಲೆ ಬಿದ್ದೋಯ್ತು ಅಂದಾಗ ರೈತರು ಲಾರಿನಲ್ಲೋ ಟ್ರ್ಯಾಕ್ಟರ್ನಲ್ಲೋ ಟೊಮಾಟೊ ತಗೊಂಡು ಟೊಮಾಟೊ ಸುರಿದಿದ್ದು ನೋಡಿದ್ದೀನಿ. ಟೊಮಾಟೊ ಲಾಸ್ ಅದು ನೋಡಿದ್ದೀವಿ ನಾವು. ಹೂ ಲಾಸ್ ಅದು, ಹೂ ತಂದು ಸುರಿದಿರೋದು ನೋಡಿದ್ದೀವಿ, ಹೂ ಲಾಸ್ ಅದು, ಆ ಥರದ್ದು ನೋಡಿದ್ದೀವಿ ನಾವು. ಬಟ್ ಗಾಡಿ ಸಮೇತ ಬೆಂಕಿ ಹಾಕಿದ್ದು ನೋಡಿಲ್ಲ ನಾವು, ಅದನ್ನು ನೋಡಿರಲಿಲ್ಲ. ಅದು ಭಾಳ ವಿಚಿತ್ರವಾಗಿದೆ. 3,500 ಕೊಡಬೇಕು ಅಂತ ಅವರಂತೆ. ಇರಲಿ, ಬೆಂಕಿ ಹಚ್ಚಿರೋರು ರೈತರಲ್ಲ ಅನ್ಸತ್ತೆ. ನಿಮ್ಗೆ ಏನು ಅನ್ಸತ್ತೋ ಬಿಡತ್ತೋ ಯಾವನಿಗೆ ಗೊತ್ತು. ರೈತರಿಗೆ ನಷ್ಟ ಮಾಡ್ತಾರಾ ಅಂತಾರೆ. ಕೋಪ ಇದ್ದು ಅಸಹಾಯಕತೆಗೆ ಹೋದರೆ ಯಾರಿಗಾದ್ರೂ ನಷ್ಟ ಮಾಡ್ತಾರೆ. ರಾಜಕಾರಣದಲ್ಲಿ ಶಿವಾನಂದ ಪಾಟೀಲ್ ಅವರದೇ ಪಕ್ಷದ ಇನ್ನೊಬ್ಬ MLA ವಿರುದ್ಧ ಯಾವತ್ತೂ ಕೆಲಸನೇ ಮಾಡಿಲ್ವಾ? ಅವ್ರಿಗವ್ರೇ ನಷ್ಟ ಮಾಡ್ತಾರಾ ಅಂತಂದರೆ ನೋಡೋಣ, ಹೇಳಿಸ್ಲಾ ಅದನ್ನ? ಹೇಳಿಸ್ಲಾ ಅನ್ಬೇಕಾರೆ? ನಿಮ್ಗೆ ಆಗದೆ ಇರೋ MLAಗೆ ನಿಮ್ಮ ಪಾರ್ಟಿ ಒಳಗಡೆನೆ ಯಾವ್ದಾರು ಪಾರ್ಟಿ ಇರಲಿ, ಕೊಡಲ್ಲ ಅವ್ನಿಗೆ ಕೈನ ಅಂದ್ಬಿಟ್ಟು ಒಂದಷ್ಟು ಕಡೆ ಕಳಿಸಿ ಕೊಡ್ಸಿರಲ್ವ ನೀವು? ಒಳಗೆ ಚೆಕ್ ಮಾಡಿಟ್ಟು ಹಂಗೆ ಇದುವೆ. ಅಸಹಾಯಕತೆಗೆ ಹೋಗ್ಬಿಟ್ಟಾಗ ಯಾರು ಏನು ಮಾಡ್ತಾರೆ? ಇಲ್ಲ ಅವರೇ ಹಾಕಿದ್ದಾರೆ ಅಂತ ನಾನು ಹೇಳಿಲ್ಲ, ನನಗೆ ಗೊತ್ತಿಲ್ಲ ಯಾರು ಏನು ಮಾಡಿದ್ದಾರೆ ಇದರಲ್ಲಿ ಅಂತ. ಸರ್ಕಾರ ರೈತರ ಮಧ್ಯೆ ಮಾಧ್ಯಮದವರು ಬೆಂಕಿ ಹಚ್ಬಿಡ್ರಿ. ರೇ, ನಿಮ್ಗೇನು ತಲೆಗೆಲ್ಲ ಇದೆಯಾ? ಏನಿದೆ ತಲೆನಲ್ಲಿ? ಸಗಣಿ ಇದ್ರು ತುಂಬ್ಕೊಂಡು ಇಟ್ಕೊಳ್ಳಿ, ನೀವು ನಿಮ್ಮ ಮನೆಯಲ್ಲಿ ತಟ್ಕೊಂಡು ಅದನ್ನು ಯಾವನಿಗೆ ಬಂದು ಹೇಳ್ತಾ ಇದ್ದೀರಿ ಇಲ್ಲಿ? ನಮಗೇನು ತಲೆ ಕೆಟ್ಟಿದೆಯಾ? ಬೆಂಕಿ ಅಂತೆ ಬೆಂಕಿ. ಯೋಗ್ಯತೆಗೆ ಸರ್ಕಾರ ನಡ್ಸೋಕ್ಕಾಗ್ದ್ರೆ ಮನೆಗೆ ಹೋಗ್ಬೇಕಪ್ಪ. ಯಾವನ್ರಿ ಬೆಂಕಿ ಹಾಕಿದವನು ಅಂತನೋ? ಏನು ಬೆಂಕಿ? ರಿಪೋರ್ಟ್ ಮಾಡ್ತಾ ಇದ್ದಾರಪ್ಪ. ಅವ್ರು ಹೇಳಿದ್ದು ಸರ್, ಇಡೀ ರಾಜ್ಯವೇ ಒಪ್ಕೊಂಬಿಟ್ಟಿದೆಯಂತೆ ಸರ್. ಬರೀ ಮುಧೋಳದಲ್ಲಿ ಮಾತ್ರ ಮುಧೋಳದಲ್ಲಿ ಸಾಲ್ವ್ ಮಾಡೋಕ್ಕಾಗದೆ ಇದ್ರೆ ಒಳ್ಳೆ ಕಥೆ ಆಯ್ತು ಇವ್ರದ್ದು. ನನಗೆ ನೀವು ಕಚಡಗಳು ಬೆಂಕಿ ಹಾಕೋದು ಜನರ ಮಧ್ಯ, ಜಾತಿ ಹೆಸರಲ್ಲಿ, ಧರ್ಮದ ಹೆಸರಲ್ಲಿ ನೀವು ಅದು ನಮ್ಮ ತಲೆ ಕಟ್ಟೋ ಪ್ರಯತ್ನ. ಹೇಸಿಗೆ ತಿಂದುಬಿಟ್ಟು ನೀವು ಬೆಂಕಿ ಹಾಕೋ ಗಿರಾಕಿಗಳು ನಾವಲ್ಲ. ಇದು ಯಾವನು ತಲೆ ಇಲ್ಲ. ಇದು ಸಿಂಪಲ್ ಆಗಿ ರಿಪೋರ್ಟ್ ಆಗ್ತಿದೆಯಪ್ಪ. ಸಚಿವರೇ ಹೇಳಿದ್ದು ಸರ್. ಹೇಳಿದ್ರು ಹೇಳೋಕೊಂಡೋಗ್ಲಿ. ಏನು ಸಚಿವರಾಗ್ಬಿಟ್ರೆ ಮೇಲಿಂದ ಇಳಿದು ಬಂದ್ಬಿಟ್ಟಿದಾರ ಇಲ್ಲಿ? ನನ್ನ ಹತ್ರ ಹೇಳಕ್ಕೆ ಬರಬೇಡಿ. ಯಾವನ ಮಾಡಿದ್ರೆ ಅವ್ನಿಗೋಗಿ ಹೇಳ್ಕೊಳ್ಳಿ ಅದನ್ನು. ಜನರಲ್ ಹಂಗಾರೆ ನಾವೆಲ್ಲ ಕಳ್ಳರು ಕಚಡಗಳು ನೀವು ಎಲ್ಲರೂ ಅಂತ ಹೇಳ ಸೇರಿಸ್ಕೊಂಡು ಒಟ್ಟೊಟ್ಟಿಗೆ ಅಲ್ಲ. ಯಾರೋ ನಿಮ್ಮಲ್ಲಿ ಕೆಲವರು ಕಚಡಗಳು ಕಂತ್ರಿಗಳು ಹೇಸಿಗೆ ತಿನ್ನೋರು ಇದ್ದಾರೆ ಎಲ್ಲರೂ ಅಂತ ಹೇಳಲ್ಲ. ಹಂಗಾರೆ ನಿಮ್ಮ ಹತ್ರ ಸ್ಪೆಸಿಫಿಕ್ ಆಗಿದ್ರೆ ಅದನ್ನ ಹೋಗಿ ಚಾರ್ಜ್ ಮಾಡ್ಕೊಳ್ಳಿ. ಸುಮ್ಮನೆ ಬುರುಡ ಬಿಡಬೇಡಿ ಇಲ್ಲಿ ನಿಂತ್ಕೊಂಡು ಮಂತ್ರಿ ಆಗ್ಬಿಟ್ಟಿದ್ದೀನಿ ಅಂತ. ಇನ್ನು ತಿಮ್ಮಾಪುರ್ಗೆ
CM ಯಾರೋ ಹೇಳಿದಾರಂತೆ, ಮಾಹಿತಿ ಪಡೆದಿದ್ದಾರಂತೆ, ರೈತರ ಪ್ರತಿಭಟನೆ ತುಂಬ 6 ಆರೋಪಿಗಳನ್ನ ಯಾರೋ ಬಂಧಿಸಿದ್ದಾರಂತೆ. ಆಯಿತು, ಬಂಧಿಸ್ಕೊಳ್ಳಿ. ಯಾವನು ಬೇಡ ಅಂದವನು ರೈತರ ಪರ ಅಂತೆ ಬೆಂಕಿ ಹಾಕ್ಬಿಡ್ತಾರಂತೆ. ಏನು ರೈತರ ಎಳೆ ಮಕ್ಕಳು ಬೆಂಕಿ ಹಾಕಿಸ್ಕೊಂಬಿಡಕ್ಕೆ ಇಲ್ಲಿ ಬಂದು ನಮ್ಮನ್ನು ಕೇಳ್ಬಿಟ್ಟು ಹೋಗಲ್ಲಿ ಸ್ಟ್ರೈಕ್ ಮಾಡ್ತಾರೆ. ಹಂಗೆ ನಾವು ನಾಳೆಯಿಂದ ದಿನಾ ಕಾಲ್ ಕೊಡ್ತೀವಿ, ಮಾಡ್ರಿ ಸ್ಟ್ರೈಕ್, ಇಲ್ಲಿ ಮಾಡ್ರಿ ಅಂತ ಮಾಡ್ಬಿಡ್ತಾರಾ? ಬೇಕಾದಾಗ ಸ್ಟ್ರೈಕ್ ಮಾಡಿಸೋದು, ಬೇಕಾದಾಗ ರೈತರನ್ನ ಎತ್ಕಟ್ಟೋದು, ಬೇಕಾದಾಗ ಅವ್ರನ್ನ ಬಳಸ್ಕೊಳ್ಳೋದು, ಬೇಕಾದಾಗ ಕಂಡವ್ರ ಮಕ್ಕಳನ್ನ ಬಾವಿಗೆ ತಳ್ಳೋದು ನಿಮ್ಮ ಕೆಲಸ, ನಮ್ದಲ್ಲ. ನಿಮ್ಮ ಕೆಲಸ ಅದು. ಎಷ್ಟು ಮನೆ ಹಾಳು ಮಾಡಿರ್ತೀರೋ ನೀವುಗಳೆಲ್ಲ ನಿಮ್ಮ ರಾಜಕಾರಣದಲ್ಲಿ ನಮಗೆ ಬಂದು ಹೇಳ್ತಾರೆ. ಎಸ್, ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನೆ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ರೈತರೇ ಇಲ್ಲಿ ರೈತರು ಎಷ್ಟು ಮಂದಿ ಬಂದ್ ಈಗ ಬೆಂಕಿ ಹಚ್ಚಿಗಾರಲ್ಲ ಎಲ್ಲಾ ಬಂದವ್ರು ರೈತರ ಮಕ್ಕಳ ಅದಾರ್ರಿ. ಏನ ಪರಿಹಾರ ಅವ್ರು ಕೇಳಿರ್ತಾರ, ಫ್ಯಾಕ್ಟ್ರಿ ಅನ್ನೋರ್ ಕೇಳ್ಬೇಕ್ರಿ. ರೈತರ ಗಾಡಿಗಳಿಗೆ ಬೆಂಕಿ ಹಚ್ಚಿದ್ರೆ ಹೆಂಗ್ರಿ ಸರ್? ನಮ್ಮಲ್ಲಿ ಕನಿಷ್ಠ ಏನು ಇಲ್ಲ ಅಂದ್ರೆ 30 ಗಾಡಿ ಬಂದವ್ರು ಒಂದು ಹಳ್ಳಿ ಅಂದ್ರೆ ರೈತರು ಬಂದಾಗ ಈ ನಮ್ಮನಿ ಉದಿ ಹಚ್ಚೋದ ತಪ್ಪ್ರಿ. ರೈತರ ತಪ್ಪ್ರಿ ಇದ. ಈಗ ಅವ್ರು ಎಷ್ಟು ಮಂದಿ ರೈತರು ಬಂದಿರ ಅಷ್ಟೆಲ್ಲ ಇಲ್ಲಿ ರೈತರ ಮಕ್ಕಳ ಬಂದಾರ್ರಿ. ಈಗ ರೈತ ಸಂಘದವ್ರು ಬಂದು ಅಣಿಗೆ ಮಾಡಕತ್ತಂದ್ಲಿ ನಾ ಇಂಜಿನ್ ಬಂದು ತಕ್ಕೊಳ್ಬೇಕತ್ತೆ ಓಡ್ಕೊತ ಬರಾಕತ್ತೀನಿ. ಬರೋ ಟೈಮ್ದಾಗ ಈಚೆ ಕಡೆ ಇಬ್ಬರು ಆಚೆ ಕಡೆ 4 ಮಂದಿ ಬಂದು ಬಡಿಯಾಕತ್ತಂದ್ಲಿ ರೀ. ಸ್ವಲ್ಪ ಓಡಿ ಹೋಗಾಕ ಹೋಗಿ ಕಿಶಂದ್ರಿ ನಾನು ಏನ್ ಮಾಡ್ರಿ ಇಲ್ಲಿ ಬಂದು ನುಗ್ಗಿಸಿರಿ ನುಗ್ಸಂದ್ಲಿ ನಬ್ಬಿದ್ರಿ. ಒಟ್ಟು ಅವ್ರ ಕೈ ಅಂತ ಪಾಸ್ ಆಗಿ ಓಡಿ ಹೋಗ್ಯನ್ರಿ. ನಾ ಅಷ್ಟ್ರಾಗ ರೀ ಹೆಚ್ಚಾರಿ ಗಾಡಿಗೆ ಸುಟ್ಟಂತ್ಲ ಅವ್ರ ಹೇಳ ನಾವು ಕಡ್ದ್ರಿ ಕಬ್ಬರಿ ಸರ್ ಏನ್ 3,300 ಕೊಡ್ತಂತ ನಾವು ಕಬ್ಬು ಕಡ್ಕೊಂಡ್ ಬಂದ್ರಿ. ಇಲ್ಲಿ ಟೈಪ್ಗಳಂತ ಉರಿ ಹೆಚ್ಚಿ ಟೈಪ್ ಮಾಡಿ ಹೋಗ್ಯಾರು. ನಾವ್ ಏನ್ ಮಾಡ್ಬೇಕ ನಾವು ರೈತರ? ಇಲ್ಲಮ್ಮ, ನೀನು ಮಾತಾಡ್ತಾ ಇರೋದು ತಪ್ಪಮ್ಮ. ನೀವು ರೈತರು ಇರ್ಬೋದು, ರೈತರನ್ನ ಹಾಳು ಮಾಡ್ತಾರ. ಹಾವೇರಿನಲ್ಲಿ ಎಷ್ಟು ಕ್ರಶಿಂಗ್ ಆಗಿದೆ ನಿಮ್ಗೆ ಗೊತ್ತಿದೆಯಾ? ನೀವು ತಿಳ್ಕೊಂಡಿಲ್ಲ ಅಷ್ಟೇ. ನೀನ್ ರೈತರ ಮತ್ತೆ ಸರ್ಕಾರದ ಮೇಲೆ ಜಗಳ ಹಚ್ಬೇಕಂತೀರಾ? ಏನ್ ಮಾತಾಡ್ತಾ ಇದ್ದೀರಾ? ಇಲ್ಲೋಡೆಮ್ಮ, ಯಾರೋ ಕೆಲವರು ಮಾಡಿರ್ತಾರೆ, ರೈತರನ್ನ ಯಾರು ಹಾನಿ ಮಾಡಲ್ಲ. ನೀವು ತೀವ್ರ ಸ್ವರೂಪ ಅಂತ ಇದ್ದೀರಿ. ತೀವ್ರ ಸ್ವರೂಪ ಆಗ್ಬಾರ್ದು. ಇಡೀ ರಾಜ್ಯದ ರೈತರು ಒಪ್ಕೊಂಡ್ಮೇಲೆ ಯಾವ ಕೆಲವು ಜನ ಕಿಡಿಗೇಡಿ ರೈತರ ಹೆಸರು ಮೇಲೆ ಕಿಡಿಗೇಡಿ ಕಚಡ ರಾಜಕಾರಣಿಗಳೆಲ್ಲ ಒಪ್ಕೋತಾರ? ಯಾಕೆ ಒಪ್ಕೊಳ್ಳಲ್ಲ? ಕಿಡಿಗೇಡಿ ಕಚಡ ರಾಜಕಾರಣಿಗಳು ಯಾಕೆ ಒಪ್ಕೊಳ್ಳಲ್ಲ? ರಿಪೋರ್ಟ್ ಹೆಂಗೆ ಮಾಡಬೇಕು ಅನ್ನೋ ಪಾಠನ ನೀವು ಬಂದು ನಮ್ಗೆ ಹೇಳ್ಕೊಡ್ಬೇಡ್ರಿ ರೀ. ನಿಮ್ಮ ರಾಜಕೀಯ ಹೆಂಗೆ ಬೇಕೋ ಹಂಗೆ ಮಾಡ್ಕೊಳ್ಳಿ. ಯಾವನ್ ಮಾಡಿದಾನೋ ಅವನ ಮೇಲೆ ಕ್ರಮ ತಗೊಳ್ಳಿ. ಬೇಕಿದ್ರೆ ನಮಗೇನು ಹೋಗ್ಬೇಕು ಅದಕ್ಕೆ? ಏನು ನಾವು ಬಂದು ಬೆಂಕಿ ಹಾಕು ಅಂತ ಹೇಳಿದ್ವಾ ಅಲ್ಲಿ? ಅಥವಾ ಹಾಕ್ಕೊಂಡಿದ್ದೀವಿ ಅಂತೇಳ ನಾವು ಬಂದು ಹೇಳಿದ್ವಾ ಅವ್ರಿಗೆ ಮುದೋಳದಲ್ಲಿ ಹೋಗಿ ಮಾಡೋ ಸ್ಟ್ರೈಕ್ನ ಅಂತ ನಾವು ಹೇಳಿದ್ವಾ? ಒಳ್ಳೆ ಕತೆ ಆಯ್ತಲ್ಲ. ನಾವು ಹೇಳಿದ್ವಾ ಬೆಳಗಾಂನವ್ರಿಗೆ 3,500 ರೂಪಾಯಿಗೆ 3,300 ರೂಪಾಯಿ ಒಪ್ಕೊಳ್ಳಿ ಅಥವಾ ಬಿಡಬೇಡಿ, ಒಪ್ಕೋಬೇಡಿ ನಾವು ಹೇಳಿದ್ವಾ? ಅದೇನು ಇವತ್ತು ದಿಢೀರಂತ ಆಗಿದ್ದು ಒಳ್ಳೆ ಕತೆ ಆಯಿತು. ಯಾಕೆ ನಮಗೇನು ತಲೆಕೆಟ್ಟಿದೆಯಾ? ನಿಮಗೆ ತಲೆಕೆಟ್ಟಿರಬೇಕು. ನಿಮಗೆ ಕಾಸಿಲ್ಲ, ಕವಡೆ ಇಲ್ಲ, ಪಾಪರ್ ಚೀಟಿಗಳು, ಇನ್ನೇನು ಮಾಡ್ತೀರಿ? ಅಷ್ಟೇ. ಮಂತ್ರಿ ಆದ ಕೂಡಲೇ ಸಂಬಡಿ ಥಿಂಕ್ಸ್ ಆ ಥರ ಆದರೆ ಥಿಂಕ್ ಮಾಡ್ಕೊಳ್ರಿ. ಯಾವನ್ ಕೇರ್ ಮಾಡ್ತಾನೆ ಅದನ್ನು? ಹೂ ಕೇರ್ಸ್? ಅಫ್ಕೋರ್ಸ್ ಐದರ್ ಯು ಆರ್ ಆಫ್ಟರ್ ಆಲ್ ಎ ಮಿನಿಸ್ಟರ್ ಆರ್ ಎನ್ MLA ಅಷ್ಟೇ. ನಾವು ಆಫ್ಟರ್ ಆಲ್ ಟಿ ವಿ ಮ್ಯಾನ್ ಆರ್ ನೋ ಟಿ ವಿ ಮ್ಯಾನ್ ಅಷ್ಟೇ. ನಮ್ಮ ಕೆಲಸ ನಮಗೆ, ನಿಮ್ಮ ಕೆಲಸ ನಿಮಗೆ. ನಿಮ್ಗೇನು ಬೇಕೋ ಅದು ನೀವು ಮಾಡ್ಕೊಳ್ಳಿ, ನಮಗೇನು ಬೇಕೋ ಅದು ನಾವು ಮಾಡ್ಕೋತೀವಿ. ನಮಗೆ ಗೈಡ್ ಮಾಡೋ, ಪಾಠ ಮಾಡೋ ದೊಡ್ಡ ಮನುಷ್ಯತನ ನಿಮ್ಗೆ ಬಂದಿದೆ ಅಂತ ನನಗಿನ್ನೂ ಅನಿಸಿಲ್ಲ. ಎಸ್, ನಮ್ಮ ಪ್ರತಿನಿಧಿ ಇದ್ದಾರೆ ಸರ್. ಏನಾಗಿದೆ ಪರಿಸ್ಥಿತಿಯಲ್ಲಿ ಕೇಳಿ. ನಮ್ಮ ಪ್ರತಿನಿಧಿ ರವಿ ಹಳ್ಳೂರ್ ಲೈವ್ ಅಲ್ಲಿ ಇದ್ದಾರೆ. ರವಿ, ಮಾಡಿದವ್ರು ಯಾರು ಮತ್ತು ಇದನ್ನ ಮಾಡಿದ್ಯಾಕೆ? ಇದಕ್ಕೆ ಮೂಲ ಕಾರಣ ಯಾರು ಹಾಗಾದ್ರೆ? ದಿವ್ಯಾ, ಇದಕ್ಕೆ ಮೂಲ ಕಾರಣ ಅಂತಂದ್ರೆ ಈಗಾಗಲೇ ಸಕ್ಕರೆ ಕಾರ್ಖಾನೆ ಮಾಲೀಕರು ಹಾಗೂ ಜಿಲ್ಲಾಡಳಿತ ಅಂತ ಹೇಳ್ಬೋದು. ಯಾಕಂತಂದ್ರೆ ಜಿಲ್ಲಾಡಳಿತ ಮತ್ತು ಸಕ್ಕರೆ ಕಾರ್ಖಾನೆ ಮಾಲೀಕರು ರೈತರಿಗೆ ಸ್ಪಂದಿಸಿದ್ರೆ ಈ ರೈತರ ಕಬ್ಬಿನ ಟ್ರ್ಯಾಕ್ಟರ್ಗಳು ಬೆಂಕಿಗೆ ಆಹುತಿ ಆಗ್ತಿರ್ಲಿಲ್ಲ ಮೊದಲನೇದ್ದು. ಇನ್ನು ಎರಡನೇದು ಹೇಳ್ಬೇಕಾತಂದ್ರೆ 15 ದಿನಗಳಿಂದ ಮುಧೋಳ ಭಾಗದ ರೈತರು ಹೋರಾಟವನ್ನ ಮಾಡ್ತಾ ಇದ್ರು. ನಮ್ಮ ಕಬ್ಬಿಗೆ ಸೂಕ್ತ ಬೆಲೆ ಸಿಗಬೇಕು ಅಂತೇಳಿ ಪ್ರತಿ ಟನ್ನಿಗೆ 3,500 ರು ಸಿಗಬೇಕು ಅಂತ ಏನು ಆಗ್ರಹ ಮಾಡ್ತಿದ್ರು. ಅದಕ್ಕೆ ಕಾರ್ಖಾನೆ ಮಾಲೀಕರು ಒಪ್ಪಿರ್ಲಿಲ್ಲ. ಕಾರ್ಖಾನೆ ಮಾಲೀಕರು ಹೇಳುವಂತದ್ದು ನಾವು 3,300 ರು ಹೇಳಿದ್ರು. ಸಚಿವರೇ ಹೇಳ್ತಾರೆ ಇಡೀ ರಾಜ್ಯದ ರೈತರೇ ಒಪ್ಕೊಂಬಿಟ್ಟು ಆಗಿದೆ, ಮುಧೋಳದಲ್ಲಿ ಯಾರೋ ಕಿಡಿಗೇಡಿ ರೈತರು ಮಾಡ್ತಿದ್ದಾರೆ, ಅದು ಹೋರಾಟ ಅಲ್ಲ ಅಂತ. ಹಾಗಿದ್ದಾಗ ಅಲ್ಲಿ ಮೂಲ ರೈತರು ಏನ್ ಹೇಳ್ತಾರೆ ಮಾತು ಕೇಳಿಸ್ಕೊಂಡು?
ದಿವ್ಯಾ, ನಿಜಕ್ಕೂ ಈ ಭಾಗದ ರೈತರು ಅಂದ್ರೆ ಕೃಷ್ಣಾ ಬೆಲ್ಟ್ ಅಂತ ಏನ್ ಕರಿತೀವಿ, ಕೃಷ್ಣಾ ಕಣಿವೆಯ ರೈತರಿಗೆ, ಕಬ್ಬು ಬೆಳೀತಕ್ಕಂತ ರೈತರು ಏನಿದ್ದಾರೆ ಅವರಿಗೆ ರಿಕವರಿ ಜಾಸ್ತಿ ಬರುತ್ತೆ ಕಬ್ಬನ್ನು ಬೆಳೆಯುವಂತವ್ರಿಗೆ. ಆದ್ರೆ ನಮಗೆ ಸೆಂಟ್ರಲ್ ಗೌರ್ಮೆಂಟ್ ನಲ್ಲಿ ಇರ್ತಕ್ಕಂಥದ್ದು ಮತ್ತು FRP ದರ ಏನಿದೆ ಅದು ನ್ಯಾಯಯುತವಲ್ಲ. ಹಾಗಾಗಿ ನಮಗೆ ಪ್ರತಿ ಟನ್ಗೆ 3,500 ಕೊಡಲೇಬೇಕನ್ನುವಂತ ಆಗ್ರಹವನ್ನ ಮಾಡ್ತಾ ಇದ್ರು. ಆದ್ರೆ ಕಾರ್ಖಾನೆ ಮಾಲೀಕರು ಇದಕ್ಕೆ ಒಪ್ಪಿರ್ಲಿಲ್ಲ. ನಾವು ಕೇವಲ 3,300 ರೂವನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ರು. ಆದ್ರೆ ಯಾವತ್ತು ನಿನ್ನೆ ಮುಧೋಳ್ ರೈತರು ಬಂದ್ಗೆ ಕರೆ ನೀಡ್ತಾರೆ, ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡ್ತಾರೆ, ಆವಾಗ ಈ 4 ಕಾರ್ಖಾನೆ ಮಾಲೀಕರು ಅಂದ್ರೆ ಗೋದಾವರಿ ಸಕ್ಕರೆ ಕಾರ್ಖಾನೆ ಹಿಡ್ಕೊಂಡು ಮುಧೋಳ್ ಭಾಗದಲ್ಲಿ ಇರ್ತಕ್ಕಂಥ 4 ಸಕ್ಕರೆ ಕಾರ್ಖಾನೆಗಳು 3,300 ರೂವನ್ನ ಪ್ರಕಟಣೆಯನ್ನ ಮಾಡ್ತಾರೆ. ಅದಾದ ನಂತರ ಈ ರೀತಿಯಾದಂತಹ ಉದ್ವಿಗ್ನ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗುತ್ತೆ. ರೈತರು ತಮ್ಮ ತಾಳ್ಮೆಯನ್ನ ಕಳೆದುಕೊಂಡು ಈ ರೀತಿಯಾದಂತಹ ಕ್ರಮಕ್ಕೆ ಮುಂದಾಗ್ತಾರೆ. ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಕಲಬುರಗಿಯ ಚಿತ್ತಾಪುರದಲ್ಲಿ RSS ಪಥಸಂಚಲನಕ್ಕೆ ಕೊನೆಗೂ ಮುಹೂರ್ತ ಫಿಕ್ಸ್ ಆಗಿದೆ. ನವೆಂಬರ್ 16ರ ಭಾನುವಾರದಂದು ಪಥಸಂಚಲನ ನಡೆಸಲಿಕ್ಕೆ ಕಲಬುರಗಿಯ ಹೈಕೋರ್ಟ್ ವಿಭಾಗೀಯ ಪೀಠ ಷರತ್ತುಬದ್ಧತೆಯನ್ನು ಕೊಟ್ಟಿದೆ. ಮಧ್ಯಾಹ್ನ 3:30ರಿಂದ ಸಂಜೆ 6:30ರವರೆಗೆ ಮಾತ್ರ ಪಥಸಂಚಲನ ನಡೆಸಬಹುದು. 300 ಜನರಿಗಷ್ಟೇ ಅವಕಾಶ, ಜೊತೆಗೆ 50 ಜನ ಬ್ಯಾಂಡ್ ಸಮೇತ ಭಾಗಿಯಾಗಬಹುದು. ಸ್ಥಳೀಯರು ಮಾತ್ರ ಈ ಪಥಸಂಚಲನದಲ್ಲಿ ಇರಬೇಕಾಗುತ್ತೆ. 3 ಕಿಲೋಮೀಟರ್ ಬದಲಾಗಿ 1.5 ಕಿಲೋಮೀಟರ್ಗೆ ಮಾತ್ರ ಸೀಮಿತಗೊಳಿಸಲಾಗಿದೆ. ಜೊತೆಗೆ ಕಲಬುರಗಿ ಜಿಲ್ಲಾಡಳಿತದ ವರದಿ ಆಧಾರದ ಮೇಲೆ ಹೈಕೋರ್ಟ್ ಅನುಮತಿಯನ್ನು ಕೊಟ್ಟಿರೋದು. ಈ ಬೆನ್ನಲ್ಲೇ ಸಚಿವ ಪ್ರಿಯಾಂಕ್ ಖರ್ಗೆ ಕೂಡ ಮಾತನಾಡಿದರು. ರೈಟ್, ಈಗ ಕೊಟ್ಟಿದ್ದಾರೆ, ಅದನ್ನ ಪಾಲನೆ ಮಾಡಬೇಕು, ಬೇರೆ ದಾರಿ ಇಲ್ಲ. ಬಟ್ ಈ ಹೈಕೋರ್ಟ್ ಆದೇಶವನ್ನು ಚಾಲೆಂಜ್ ಮಾಡಬೇಕು ಫರ್ದರ್. ಹೇಗೆ ಸರ್? ಜಿಲ್ಲಾಡಳಿತ ಆಯಾಯ ಸ್ಥಾಪಿತ ಸರ್ಕಾರದ ಮೂಗಿನ ನೇರಕ್ಕೇನೆ ವರದಿ ಕೊಡೋದು. ಡಿಫರೆಂಟ್ ಆಗಿ ಕೊಡೋಕ್ಕಾಗಲ್ಲ ಅದು. ಹೈಕೋರ್ಟ್ ಹ್ಯಾಸ್ ಟು ಟೇಕ್ ಎ ನೋಟಿಸ್ ಆಫ್ ಇಟ್. ಇಟ್ ಕ್ಯಾನ್ ಇಂಡಿಪೆಂಡೆಂಟ್ಲಿ ಟೇಕ್ ಎ ರಿಪೋರ್ಟ್. ದಟ್ಸ್ ಎ ಡಿಫರೆಂಟ್ ಇಶ್ಯೂ ಬೇಕಾದ್ರೆ ಕೋರ್ಟ್. ಬಟ್ ಕೋರ್ಟ್ ಕೆನಾಟ್ ಜಸ್ಟ್ ರಿಲೈ ಅಪಾನ್ ಎ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅಂತ ನನ್ನ ವಾದ. ಬಿಕಾಸ್ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಸರ್ಕಾರದ ಅಧೀನದಲ್ಲಿರುವಂಥದ್ದು, ಅದಕ್ಕೆ ಬೇಕಾದಂಗೆ ಕೊಡ್ತಾರೆ ಅವರು. ಅವರೇ ಮಧ್ಯಸ್ಥಿಕೆ ವಹಿಸೋದಕ್ಕೆ ನಾಳೆ ಹಂಗೆ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಲ್ಲ ಇಲ್ಲಿ ಕೊಡೋಕ್ಕಾಗಲ್ಲ ಅಪಾಯ ಅಂದ್ಬಿಟ್ರೆ ಕೋರ್ಟ್ ಇಲ್ಲ ಅನ್ನತ್ತಾ? ನೋ, ಇಟ್ ಕಾಂಟ್. ಹಾಗಾಗಿ ಇದನ್ನು ಫರ್ದರ್ ತೊಗೊಂಡೋಗ್ಬೇಕು ನನ್ನ ಪ್ರಕಾರದಲ್ಲಿ. ಅದನ್ನ ಅವ್ರು ಬೇಕಾದ್ರೆ ಮಾಡ್ಕೊಳ್ಳಿ. ಎರಡನೇದೀಗ 300-700 ಏನಾಯ್ತು? ಪ್ರಿಯಾಂಕ್ ಖರ್ಗೆಗೆ ಆಗಬೇಕಾಗಿದ್ದಾಗತ್ತೆ. ಹೇಳ್ತೀನಿ ಕೇಳಿ ಹೇಗೆ ಅಂತ. ಅವ್ರು ಅನ್ಕೊಂಡಿರ್ಬೋದು ಮಿಷೆ ತಿರುಗಿಸ್ತಿದ್ದೀನಿ ಅಂತ. ಅಲ್ಲಿ 3,000 ಜನ ಪಥಸಂಚ ಮಾಡಿದ್ರು ಈ ರಾಜ್ಯದಲ್ಲಿ ಯಾವನೂ ಕೇರ್ ಮಾಡ್ತಿರ್ಲಿಲ್ಲ. ಚಿತ್ತಾಪುರದಲ್ಲಿ ಆಯ್ತಾ ಅಂತ ನಿಜ. ಯಾವನು ಕಡೆಗೆಲ್ಲ ಎಣ್ಣೆ ಹಾಕೊಂಡು ಕೂತ್ಕೊಂಡು ಹಿಂಗೆ ನೋಡ್ತಾ ಕೂತಿರ್ತಿರ್ಲಿಲ್ಲ. ಎಲ್ಲ ಒಂದು ಆಯ್ತಂತೆ ಬಿಡುತ್ತಂತ. ಈ ರಾಜ್ಯದಲ್ಲಿ ಒಂದು 100 ನಡೆದಿರ್ಬೇಕಲ್ಲಿ. ಯಾವನು ಜ್ಞಾಪಕ ಇದೆ? ಅಥವಾ ಯಾವನದನ್ನು ಗಮನಿಸ್ಕೊಂಡು ಕೂತಿದ್ದಾನೆ? ಯಾವ ಟಿವಿನವ್ರು ಗಮನಿಸ್ಕೊಂಡು ಕೂತಿರ್ತಾರೆ ಅದನ್ನ? ಅಥವಾ ಯಾವ ಪೇಪರ್ನವ್ರು ಯಾರೇ ಆಗಲಿ, ಲೋಕಲ್ ಎಡಿಷನ್ ಬಿಟ್ಬಿಡಿ. ಈಗ ಆಗಿದ್ದೇನು? 3,000 ಅಲ್ಲ, 350ಕ್ಕೆ ಎಷ್ಟು ಗಮನ ಬೇಕೋ ಅಷ್ಟು ಬಂದಾಯ್ತು. ನ್ಯಾಷನಲ್ ಇಶ್ಯೂ ಮಾಡಾಯ್ತು, ಬಂದಾಯ್ತು. ಥ್ಯಾಂಕ್ ಯು ಅಂತ ಅಷ್ಟೇ. ಆಮೇಲೆ ಭೀಮ್ ಆರ್ಮಿ ಅವರು ಸರ್ ಭಾನುವಾರ ಅವ್ರು ಮಾಡ್ತಾರೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಅವ್ರ ಕ್ರಮ ತಗೊಳ್ಳಿ. ಅವ್ರಿಗೆ ಸರಿ ಸರ್ ಅವ್ರ ಪಕ್ಕದಲ್ಲೇ ನಡ್ಕೊಂಡು ಹೋಗಕ್ಕೆ ಬಿಡ್ಲಿ, ಬ್ಯಾಡ್ ಆನ್ಸರ್ ಬೇರೆ ಟೈಮಲ್ಲಿ ಕೊಡಲಿ, ಅವ್ರು ಇಷ್ಟ. ನೋಡೋಣ ಅದಕ್ಕೇನು ಮಾಡ್ತಾರೆ ಅಂತ ಅಷ್ಟೇ. ಬೆಂಗಳೂರಿಗೆ ಕುಡಿಯುವ ನೀರು ಸಂಬಂಧ ಮೇಕೆದಾಟು ಯೋಜನೆ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕದ ಪರ ಒಂದು ತೀರ್ಪು ಬಂದಂಗಿದೆ. ಪರ ಅಂತ ನಾನು ಅಂದ್ಕೊಂಡಿಲ್ಲ. ಏನೋ ಯೋಜನೆ ವಿರೋಧಿಸಿ ತಮಿಳುನಾಡು ಸಲ್ಲಿಸಿದ ತಕರಾರು ಅರ್ಜಿನ ಸುಪ್ರೀಂ ಕೋರ್ಟ್ ವಜಾ ಮಾಡಿದೆ. ಅಷ್ಟರ ಮಟ್ಟಿಗೆ ಅದು ಸರಿ. ಆದರೆ ಕಾವೇರಿ ನೀರು ಹಂಚಿಕೆಯ ಮೇಕೆದಾಟು ಯೋಜನೆ ವಿವಾದದಲ್ಲಿ ನಾವು ಮಧ್ಯಪ್ರವೇಶ ಮಾಡಲ್ಲ ಅಂತಿದೆ. ಓಕೆ, ನೀರು ಹಂಚಿಕೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಜ್ಞರ ಸಮಿತಿ ನಿರ್ವಹಿಸುವುದು ಉತ್ತಮ ಅಂತ ಮುಖ್ಯ ನ್ಯಾಯಮೂರ್ತಿ BR ಗವಾಯ್ ಅವರ ಪೀಠ ಹೇಳಿದೆ. ಯಾವುದೂ ಆರಂಭ ಆಗಿಲ್ವಲ್ಲ, ಹಿಂಗಾಗಿ ಅನುವಾದಗಳೇನು ಬೇಕಿಲ್ಲ. ನೀವು ಅಲ್ಲಿಂದ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದಿಂದ ನೀರು ನಿಯಂತ್ರಣ ಸಮಿತಿ ಇಲ್ಲಿಂದೆಲ್ಲ ಪರ್ಮಿಷನ್ ತೊಗೊಳ್ಳಿ ಅಂತ ಹೇಳಿದ್ದಾರೆ. DK ಶಿವಕುಮಾರ್ ವೆಲ್ಕಮ್ ಮಾಡಿದ್ದಾರೆ. ಈ ಮಧ್ಯೆ ತುಂಗಭದ್ರಾ ಡ್ಯಾಮಿಂದ 2ನೇ ಬೆಳೆಗೆ ನೀರು ಬಿಡದೇ ಇದ್ದರೆ ಡ್ಯಾಮಿಗೆ ಜಿಗಿದ್ಬಿಟ್ಟು ಆತ್ಮಹತ್ಯೆ ಮಾಡ್ಕೋತೀವಿ ಅಷ್ಟೇ ಅಂತ ಡ್ಯಾಮ್ ಆ್ಯಂಡ್ DK ತಾತಂದ ಆಸ್ತಿನಾ ಅಂತ ರಾಮುಲು ಹೇಳಿದ್ದಾರೆ. ರಾಮುಲು ಹೇಳಿದರೆ DK ಹೇಳಿದ್ರು ಹೇಳ್ಬೋದು, ಅಯ್ಯೋ ಯಾವನ್ರಿ ಅವ್ನು ಬೀಳವನು ಅಂತ. ಗೊತ್ತಿಲ್ಲ ಈ DK ಏನು ರೆಸ್ಪಾಂಡ್ ಮಾಡುತ್ತಾ ಇದಕ್ಕೆ. ಯಾಕೆಂದರೆ ಗೊತ್ತಿಲ್ಲ ಯಾಕೆ 2ನೇ ಬೆಳೆಗಲ್ಲಿ ನೀರು ಕೊಡ್ತಿಲ್ಲ ಇಷ್ಟೆಲ್ಲ ಒಳ್ಳೆ ಮಳೆ ಆದಾಗ. ನನಗೂ ಐಡಿಯಾ ಇಲ್ಲ. ಫಸ್ಟ್ ಅವ್ರು ಒಬ್ರು ಏನು ಹೇಳಿದ್ದಾರೆ ನೋಡ್ಬಿಡೋಣ. ಫಸ್ಟ್ ನಮ್ಮ ನೀರು ನಮ್ಮ ಹಕ್ಕು. ಇವತ್ತು ಒಳ್ಳೆ ಸುದ್ದಿ ಬರ್ತಾ ಇದೆ. ಡಿಸ್ಮಿಸ್ ಮಾಡಿದೆ ಅಂತ ಏನು ವರದಿ ಬಂದಿದೆ. ಸೊ ಕರ್ನಾಟಕಕ್ಕೆ ನ್ಯಾಯ ಸಿಕ್ಕಿದೆ ಅನ್ನೋದು ಒಂದು ನನಗೆ ಇದು ಇನ್ನೊಂದು ಕನಸು, ಭ್ರಮೆ. ಏನು ನ್ಯಾಯ ಸಿಕ್ಕಿದೆ? ಇನ್ನೂ ನ್ಯಾಯ ಸಿಕ್ಕಿಲ್ಲ. ಸಿಗುವ ಹಾದಿ ಪ್ರಾರಂಭ ಆಗಿದೆ ಅಷ್ಟೇ, ಸಿಕ್ಕಿಲ್ಲ. ಯಾವಾಗ ನ್ಯಾಯ ಸಿಕ್ತಿತ್ತು ಅಂತ ಹೇಳ್ತೀನಿ. ಈಗಲೂ ಬೇಕಾದ್ರೆ ಇನ್ನೊಂದು ಅಪ್ಲಿಕೇಶನ್ ಹಾಕೊಳ್ಳಿ ಸುಪ್ರೀಂ ಕೋರ್ಟಲ್ಲಿ ನೀವುಗಳು. ಸ್ವಲ್ಪ ಒಂದು ತಿಂಗಳು ತಡ ಆದರೂ ಪರವಾಗಿಲ್ಲ. ಚೀಫ್ ಜಸ್ಟಿಸ್ ಹೋಗೋಕ್ಕೆ ಮೊದಲೇ ಉತ್ತರ ಕೊಡಿ ಇದಕ್ಕೆ ಸರ್ ಅಂತ. ಸರ್
ಈ ಕಾವೇರಿ ನೀರು ನಿಯಂತ್ರಣಾ ಸಮಿತಿ ಮತ್ತು ನೀರು ನಿರ್ವಹಣಾ ಪ್ರಾಧಿಕಾರ ಟೈಮ್ ಬೌಂಡಲ್ಲಿ ಹ್ಯಾಸ್ ಟು ಡಿಸೈಡ್ ದಿಸ್ ಅಂತ ಹೇಳಬೇಕು. ಅದನ್ನು ಹೇಳಿಸ್ಬೋದಿತ್ತು ಸುಪ್ರೀಂ ಕೋರ್ಟಿಂದ. ನಾವು ಹೇಳಿಸ್ಬೇಕು, ಸುಮ್ಮನೆ ಕಾಲ ಹೇಳ್ಕೊಂಡು ಹೋಗೋದಲ್ಲ. ಈಗ ಅದು ಬರಬೇಕು ಫಸ್ಟ್. ಅಲ್ಲಿಂದ ಪರ್ಮಿಷನ್ ಬಂದರೆ ಅದು ಚಾಲೆಂಜ್ ಆಗತ್ತೆ. ನಾನು ಈಗಲೇ ಹೇಳಿದ್ದೀನಿ. ಕಾಲಮಿತಿ ಹಾಕೋದನ್ನು ಪ್ರಶ್ನೆ ಅಲ್ಲ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಮತ್ತು ಪ್ರಾಧಿಕಾರದಿಂದ ಆದೇಶಗಳು ಬಂದರೆ ಮೇಕೆದಾಟು ಪರವಾಗಿ ಯೋಜನೆ ಎಸ್ ಅಂತ, ಇನ್ಕ್ಲೂಡಿಂಗ್ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸು ಎಲ್ಲ ಆಗಿ ಕ್ಲಿಯರ್ ಆದರೆ ಅದು ಚಾಲೆಂಜ್ ಆಗುತ್ತೆ ಮತ್ತೆ ಸುಪ್ರೀಂ ಕೋರ್ಟಲ್ಲಿ. ಬಟ್ ಸುಪ್ರೀಂ ಕೋರ್ಟೇ ಹೇಳಿದೆಯಲ್ಲ ಸರ್, ಪ್ರಾಧಿಕಾರಗಳಿಂದ ತಗೊಂಡ ಮೇಲೆ ಅದನ್ನು ಚಾಲೆಂಜ್ ಮಾಡಬಾರ್ದು ಅಂತ ಎಲ್ಲಿದೆ? ಅದಾಗಬಾರ್ದು ಅನ್ನೋದಿದ್ರೆ ಬ್ರದರ್ ಹೋಗಿ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡ್ಕೊಂಡು ಬರಬೇಕು ಇವರು. ಮಾತುಕತೆ ಮೂಲಕ ಅಲ್ಲಿ ಓಕೆ ಮಾಡಿಸ್ಬಿಟ್ರೆ ಇವರಿಬ್ಬರಿಗೂ ಯಾಕಯ್ಯ ಕರೆಯಲ್ಲ ಮೀಟಿಂಗನ್ನ ತೀರ್ಮಾನ ಮಾಡೋಕ್ಕೆ ಅಂತ ಕೇಳಬಹುದು. ಈಗ ಇವ್ರು ಏನು ಮಾಡ್ತಾರೆ ಗೊತ್ತಾ? ಈಗ ಇದನ್ನ ರಾಜಕೀಯ ಮಾಡಿಸ್ತಾರೆ. ಇನ್ನೊಂದು 8 ದಿನ ಕಳೀಲಿ, ನೋಡ್ತಾ ಇರಿ. ಯಾವ ರೀತಿ ಬಿಜೆಪಿ ಅವರಲ್ಲೇ ಎಂಪಿಗಳು ಎಲ್ಲೇ ಎಂಪಿಗಳೆಲ್ಲ ಎಲ್ಲೇ ಕೇಂದ್ರ ಸರ್ಕಾರ ಕೇಳಿ ಮಾಡಿಸ್ಬೇಕಲ್ಲ. ಅದೆಲ್ಲ ಕೇಂದ್ರ ಸರ್ಕಾರಕ್ಕೆ ಅದನ್ನ ಹೇಳಿ ಮಾಡಿಸಿದ್ರು ಇದೆಲ್ಲ ಪ್ರಯೋಜನ ಅಲ್ಲ. ಅಲ್ಲಿ ಒಪ್ಪಿಸ್ಬಿಟ್ರೆ ಇನ್ನೂ ಸುಲಭ. ಮಾಡಿಸ್ಬೇಕು, ಮಾಡಿಸ್ತಾರೆ ಯಾರೋ ಒಬ್ರು ಒಂದಿನ. ಇಲ್ಲಿ ಫ್ರೆಂಡ್ ಬ್ರದರ್ ಕೈಲಿ ಮಾಡಿಸ್ಕೊಂಡ್ ಬಂದ್ಬಿಟ್ರೆ ಕ್ಲಿಯರೆನ್ಸ್ ಪ್ರಾಬ್ಲಮ್ ಸಾಲ್ವ್ ಅಲ್ಲ, ಟಕ ಆಗೋಗುತ್ತೆ. ಹೌದು, ಸಮಯ. ಹಾಗಾಗಿ ಕಾನೂನಿನ ಸಮಸ್ಯೆ ಈಗೇನು ಆರಂಭ ಆಗಿದೆ, ಅದು ಆರಂಭ ಎಂಡಾಗ ದಾರಿಗೆ ಮೊದಲನೇ ಹೆಜ್ಜೆ ಅಷ್ಟೇ. ಎಸ್, ಸಂಪೂರ್ಣ ಜಯ ಅಲ್ಲ, ನಾಳೆ ಪ್ರಾರಂಭ ಆಗಲ್ಲ. ಎಸ್, ಪೋಕ್ಸೋ ಪ್ರಕರಣದಲ್ಲಿ ಬಿಜೆಪಿ ನಾಯಕ ಮಾಜಿ ಸಿಎಂ ಯಡಿಯೂರಪ್ಪಗೆ ಹಿನ್ನಡೆಯಾಗಿದ್ದು ವಿಚಾರಣೆ ಎದುರಿಸುವುದು ಅನಿವಾರ್ಯವಾಗಿದೆ. ಬಿಎಸ್ವೈ ಮತ್ತು ಇತರರ ಸಮನ್ಸ್ ಜಾರಿ ಮಾಡಿರುವಂತಹ ವಿಚಾರಣಾಧೀನ ನ್ಯಾಯಾಲಯದ ಆದೇಶವನ್ನು ಕರ್ನಾಟಕ ಹೈಕೋರ್ಟ್ ಎತ್ತಿ ಹಿಡಿದಿದೆ. ವಿಚಾರಣೆಯ ಹಂತದಲ್ಲಿ ಯಡಿಯೂರಪ್ಪ ಅವರ ಅಗತ್ಯವಿಲ್ಲದಿದ್ದರೆ ವಿಚಾರಣೆಗೆ ಹಾಜರಾಗುವಂತೆ ಒತ್ತಾಯಿಸುವಂತಿಲ್ಲ. ವಿನಾಯಿತಿ ಮನವಿಯನ್ನ ಪುರಸ್ಕರಿಸಬೇಕು. ಪ್ರಭಾವಕ್ಕೆ ಒಳಗಾಗದೆ ತನ್ನ ಮುಂದೆ ಇರುವಂತಹ ಸಾಕ್ಷಿಗಳನ್ನು ಆಧರಿಸಿ ಪ್ರಕರಣ ನಿರ್ಧರಿಸಬೇಕು ಅಂತ ನ್ಯಾಯಮೂರ್ತಿ ಅರುಣ್ ಅವರ ಪೀಠ ಆದೇಶವನ್ನು ಮಾಡಿದೆ. ಅರ್ಜಿದಾರರು ಯಾವುದೇ ಅರ್ಜಿ ಸಲ್ಲಿಸಲು ಸ್ವತಂತ್ರರಾಗಿರ್ತಾರೆ. ಈ ನೆಲೆಯಲ್ಲಿ ಅರ್ಜಿಯನ್ನ ಇತ್ಯರ್ಥಪಡಿಸಲಾಗಿದೆ ಅಂತ ನ್ಯಾಯಾಲಯ ತಿಳಿಸಿದೆ. ಆಲ್ ರೈಟ್, ಆ ಪ್ರಕಾರ ಈಗ ಚಾರ್ಜಸ್ ಹಂಗಾರೆ ಫ್ರೇಮ್ ಆಗಬೇಕಾಗತ್ತೆ. ಇವರು ಸುಪ್ರೀಂ ಕೋರ್ಟ್ಗೆ ಹೋಗದಿದ್ರೆ ಇನ್ನೊಂದು ಅವಕಾಶ ಅವರಿಗೆ. ಯಡಿಯೂರಪ್ಪನವ್ರು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಈ ಆರ್ಡರ್ ಮೇಲೆ ಬೇಕಾರೆ. ಸುಪ್ರೀಂ ಕೋರ್ಟಲ್ಲಿ ಏನಾಗುತ್ತೋ ಬಿಡುತ್ತೋ ನಂಗೆ ಗೊತ್ತಿಲ್ಲ, ಅದು ಪ್ರಶ್ನೆ ಬೇರೆ. ಬಟ್ ಹೋಗ್ಬೋದು ಬೇಕಿದ್ರು ಅವರು. ಅಲ್ಲೂ ಆಗಲಿಲ್ಲ ಅಂದಾಗ ವಾಪಸ್ ಬಂದು ಚಾರ್ಜಸನ್ನು ಫ್ರೇಮ್ ಮಾಡಿ ವಿಚಾರಣೆಗೆ ಹೋಗಬೇಕು. ಬಟ್ ವಿಚಾರಣೆಯಲ್ಲಿ ವಿನಾಯಿತಿ ಮನವಿನ ಪುರಸ್ಕರಿಸಿ ಅಂತ ನ್ಯಾಯಾಲಯ ಒಂದು ಸಲಹೆ ರೂಪದಲ್ಲಿ ಹೇಳಿರೋದ್ರಿಂದ ಆದೇಶದಲ್ಲಿ ನಾವು ಪುರಸ್ಕರಿಸ್ಬೋದು. ಹಾಗಾಗಿ ಅವರದಿಂದ ವಿನಾಯಿತಿ ಪಡ್ಕೋಬೋದೇನೋ ಗೊತ್ತಿಲ್ಲ. ಏನು ಮಾಡ್ತಾರೋ ನ್ಯಾಯಾಲಯ ಏನು ಮಾಡುತ್ತೋ ಗೊತ್ತಿಲ್ಲ. ರೈಟ್.